ನೇಪಾಳದಲ್ಲಿ ಯಾರು ಗಲಾಟೆ ಮಾಡಬೇಡಿ. ನೇಪಾಳದಲ್ಲಿ ಇವತ್ತು ಏನು ಘಟನೆ ಆಗಿದೆ, ಫ್ಲ್ಯಾಶ್ ಫ್ಲಡ್ಸ್, ಅದರಲ್ಲಿ ನಮ್ಮ ಬೆಂಗಳೂರಿನವರು 5 ಜನ ಸಿಕ್ಕಾಕೊಂಡಿದ್ದಾರೆ. ಸತ್ತಿರೋರ್ದು ಮಾಹಿತಿ ಇಲ್ಲ ನಮಗೆ. ಈಗ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಅವರಿಗೆ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ಅಂತೇಳಿ ಅವರಿಗೊಂದು ಟೋಲ್ ಫ್ರೀ ನಂಬರ್ ಕೂಡ ಕೊಟ್ಟಿದ್ದೇವೆ. ಯಾರ್ಯಾರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಥವಾ ಆ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರಿಗೆ ಈ ನಂಬರು ಶೇರ್ ಮಾಡ್ಬೋದು. 1070-080-222-53707. ದಯಮಾಡಿ ತಾವು ಪ್ರಕಟಣೆ ಮಾಡಿದರೆ ಹೆಲ್ಪ್ ಆಗುತ್ತೆ. 1070-080-222-53707. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಏನು ಎಲ್ಲ ಅರೇಂಜ್ಮೆಂಟ್ ಮಾಡಬೇಕು ಅದನ್ನು ನಾವು ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಈಗಾಗಲೇ ಒಬ್ಬ ಸೀನಿಯರ್ ಆಫೀಸರ್ನ ಕಳಿಸೋದಕ್ಕೆ ಏರ್ಪಾಟ್ ಮಾಡ್ತಾ ಇದ್ದೀವಿ ಕಠ್ಮಂಡುಗೆ. ಭಾಳ ಗಂಭೀರವಾದಂಥ ಪರಿಸ್ಥಿತಿ, 100 ಜನ ಅಂತ ಹೇಳ್ತಾರೆ. ಇನ್ನೂ ಹೆಚ್ಚು ನಂಬರ್ಸ್ಗಳ ಮಾಹಿತಿ ಸಿಕ್ಕಿಲ್ಲ ಸತ್ತಿರ್ತಕ್ಕಂಥದ್ದು. ಆಮೇಲೆ ಚೈನೀಸ್ ಎಂಬೆಸಿ, ಟಿಬೆಟಿಯನ್ ರೀಜನ್ದು ಇದೆಲ್ಲವನ್ನು ಕೂಡ ನಾವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. So we are taking care of people who are stuck there. ಮುಂದೆ ಮಾಹಿತಿಗಳು ಬಂದಂಗೆ ನಾವು ಅದಕ್ಕೆ ಏನು ಮಾಡಬೇಕು ಆ್ಯಕ್ಟ್ ಮಾಡ್ತೀವಿ. ಕೇಂದ್ರ ಗೃಹ ಇಲಾಖೆಯಿಂದ ಚೀಫ್ ಸೆಕ್ರೆಟರಿಗೆ ಮಾಹಿತಿ ರವಾನೆ ಮಾಡಿದ್ದಾರೆ. ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಅದೇ ನಮಗೆ ಆ ಬೇಸಿಸ್ ಮೇಲೆ ನಮಗೆ ಬಂದಿರೋದು 5 ಜನ ಬೆಂಗಳೂರಿನವರು. ಹೌದು, ಫ್ಯಾಮಿಲಿ ಮೆಂಬರ್ಸು ಕೊಟ್ಟಿದ್ದಾರೆ. ಅಲ್ಲಿನೂ ಕನ್ಫರ್ಮ್ ಆಗಿದೆ. ನಮಗೆ ಮಾಹಿತಿ ಇರೋದು ಅಷ್ಟೇ ಹೇಳ್ತೀನಿ. ಬೇರೆ ಬೇರೆ ಮಾಹಿತಿಗಳು ಇದಾಗ್ತಾ ಇದೆ, ಡಿಸ್ಕಷನ್ಸ್ ಆಗ್ತಾ ಇದ್ದಾವೆ. ಬಟ್ ನಮಗೆ ಅಫಿಷಿಯಲ್ಲಾಗಿ ಮಾಹಿತಿ ಬಂದಿರೋದನ್ನು ಮಾತ್ರ ಶೇರ್ ಮಾಡ್ತೀವಿ. ಅಲ್ಲಿ ನಮ್ಮ ರೆಸಿಡೆಂಟ್ ಕಮಿಷನರು ಡೆಲ್ಲಿಯಲ್ಲಿ ಅವರಿಗೆಲ್ಲ ಸೆನ್ಸಿಟೈಸ್ ಮಾಡಿದ್ದೀವಿ. ಸೊ ದೇ ಹ್ಯಾವ್ ಟು ಇಮಿಡಿಯೇಟ್ಲಿ ಆ್ಯಕ್ಟ್ ಅಂಥೇಳಿ ಅದಕ್ಕೆ ನಾವು ಇಲ್ಲಿಂದ ಒಬ್ಬ ಆಫೀಸರ್ನ ಕಠ್ಮಂಡುಗೆ ಕಳಿಸ್ತಿದ್ದೀವಿ. ಅದು ನೋಡಬೇಕು, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇಫ್ ನೀಡ್ ಬಿ ವಿಲ್ ಸೆಂಡ್ ಎ ಮಿನಿಸ್ಟರ್. ಅವಶ್ಯಕತೆ ಬಂದರೆ ಮಿನಿಸ್ಟ್ರನ್ನೂ ಕೂಡ ಕಳಿಸ್ತೀವಿ.